ಈ ಥರ ಕೆತ್ತಬೇಕು. ಇವತ್ತು ಮಡಿಕೆ ಹೊಡ್ಯಾಕೊಂತೀನಿ. ಇದಕ್ಕೆ ಮಡಿ ಕಾಯ ಇನ್ನೊಂದು ಸ್ವಲ್ಪ ಐತೆ, ಮಾಡ್ಕೊಂಡು ಹೋಗ್ಬಿಡೋದು. ಬೆಳ್ಳಗೆ ನೋಡಿ ಆ ಥರ ಮೇಯೋದು. ಮೇಲೆ ನೋಡಂಗೆ ಹೆಂಗೆ ಕೂತೈತದು ಅಕ್ಕಿ ಗುಬ್ಬಿ. ಹಂಗೆ ನೋಡಿದಲ್ಲೇ ಅರ್ಚಿಕೆ ಒಂದು ಬೇಕು ಸಾಕು. ಈ ಮಿಡಲ್ ಕ್ಲಾಸ್ ಹುಡುಗರು ಇರ್ತಾರಲ್ಲ, ಅವ್ರದ್ದು ಹೆಂಗಪ್ಪ ಲೈಫು ಅಂತಂದ್ರೆ ಸ್ಕೂಲು ಹೈಸ್ಕೂಲು ಮುಗಿಸ್ತಾರೆ, ಅಲ್ಲಿ ತನಕ ತುಂಬ ಖುಷಿಯಾಗೇ ಇರ್ತಾರೆ. ಆದರೆ ಅವ್ರಿಗೇನು ಕೊರತೆ ಇರ್ತದ್ರೆ, ಅವ್ರ ತಂದೆ ತಾಯಿ ಬೇರೆಯವರು ಯಾರಾದರೂ ತನ್ನ ಫ್ರೆಂಡ್ಸ್ ಏನಾದರೂ ತೊಗೊಂಡಾಗ, ಏನೋ ಒಂದು ನೋಟ್ಸ್ ಬುಕ್, ಒಳ್ಳೆಯ ನೋಟ್ಸ್ ಬುಕ್ ತೊಗೊಂಡಾಗ, ಅಥವಾ ಒಳ್ಳೆಯ ಒಂದು ಪೆನ್ ತೊಗೊಂಡಾಗ ಅವ್ರ ತಂದೆನ ಕೇಳ್ತಾ ಇರ್ತಾರೆ. ಅವ್ರ ತಂದೆ ಕೂಡ ಕೊಡಿಸ್ತಾ ಇರ್ತಾರೆ ನಾರ್ಮಲಾಗಿ, ಅದಕ್ಕಿಂತ ಕಡಿಮೆ ರೇಟಿಂದ ಕೊಡಿಸ್ತಾ ಇರ್ತಾರೆ. ಓಕೆ, ಅದರಲ್ಲೇ ಸಂತೋಷ ಪಡ್ತಿರ್ತಾರೆ. ಆದರೆ ಈ ಥರ ಯಾಕೆ ಅಂತ ಒಂದು ಏಜ್ಗೆ ಸೆಕೆಂಡ್ ಇಯರು ಈ ಥರ ಸೆಕೆಂಡ್ ಇಯರ್ ಮುಗಿದಾಗ ಯಾಕೆ ಈ ಥರ ಅವ್ರಿಗೆ ಎಲ್ಲ ಒಳ್ಳೊಳ್ಳೆದೇ ಸಿಗುತ್ತೆ? ನಮ್ಗೆ ಯಾಕೆ ನಾರ್ಮಲ್ ಸಿಟಿಜನ್ಶಿಪ್ ಇರ್ತೀವಿ, ಬಡವ್ರು ಇರ್ತೀವಿ, ನಾರ್ಮಲಾಗಿ ಸಿಟಿಯಲ್ಲಿರುವ ಬರಕಾಗ್ತ ನನಗೆ ಒಳಗಡೆ ಹಾಕಿರಾಗತ್ತಂತ ನಾ ಅಂತೀನಿ. ನೀರು ಕಡ್ದು ಮುಗಿದಿದೆ ಅಂತ ಅಂದು ಎಣ್ಣೆ ಸಲ ಮುಗಿದು ಬಿಡುತ್ತೆ ನೀರು. ನೀನಾ ಚಲೋ ಬಿಟ್ಟಿದ್ದೇನೆ, ದಬ್ಗನ್ ಪಟ್ಟದೈತಲೆ. ಅದು ಸ್ಟಾರ್ಟರ್ ಹಿಡಿದು ಬಿಡುತ್ತದೆ. ಕರೆಂಟ್ ಹೋಗಂತಾರ. ಆವಾಗ ಅವನೊಂದು ಗಾತ ಹಾಕ್ಬಿಡೋದು ಮಗಂತದ್ದು. ಏನು ಮಾಡೋಕ್ಕಾಗಲ್ಲ, ಮುರ್ಕೊಬಲ್ಲ ಅದನ್ನ. ಈಗ ಹಿಂಗೆ ಮುರಿದಿದೆ. ಯಾವಾಗ ಹಾಕಿರ ಪೈಪ್ನ ಬಾಗಿ ಪೈಪ್ ಹಾಕಿದ್ದು ಭಾಳ ದಿವಸ ಆಗಿದ್ದಾಗ ಸರಿ ಇಲ್ಲ. ಪೈಪು ಹೊಡ್ಯಾಕತ್ತಿ ಬಿಡೋದು ಜಾಸ್ತಿ. ಹೊಡ್ಯಾಕತ್ತಿದ್ರಿ ಎಲ್ಲ ಚಲೋ ಹಾಕ್ಬೇಕಾಗಿತ್ತು. ಇದನ್ನ ಹಾಕ್ಯಂದು ಇಲ್ಲಿ ಈಗ ಉಂಡಿಲ್ಲ. ಈಗ ಊಟ ಮಟ್ಟ ಏನಾಗದೆ ಎಲ್ಲ ಊಟ ಮಾಡಿರ್ತಾಳ. ಈಗ ಸ್ವಲ್ಪ ಮುಂಜಾನೆ ತಂದಿರ್ತೀವಿ, ಚಿಕನ್ ಪಕ್ಕ ಹೊಡೆದಿರ್ತೀವಿ. ಏನೇ ಇಲ್ಲ ಅಂದೆ ನೀರು ಕಟ್ಟಿಗೆ ಅಂತ ಅಲ್ಲಿ ಬ್ಯಾಗ್ ಐತೆ ಅಂದಿದೆ. ಈ ತಂಬಾಕು ಹಾಕಿದ್ದೇನೆ ಈಗ. ನಿನ್ನಿಲ್ಲ ಅಂತಂದೆ ಮತ್ತೆ ಇಲ್ಲ ಇರ್ತೀನಿ. ಏನ್ರ ಒಂದ ಕಡೆ ಇರ ನಾವೇನು ಅಲ್ಲಿ ನೋಡ ಕಾಣ್ತೀನಿ. ವಿಡಿಯೋ ಮಾಡಕತ್ತೀನಿ. ಭಾಳ ಚಂದ ಕಾಣಕತ್ತ ನೋಡಿ ಅಲ್ಲಪ್ಪ. ಏನಿಲ್ಲಪ್ಪ, ಮದುವೆ ಆಗ್ಬಿಟ್ಟಿದೆ ಎಲ್ಲ ಸೂಪರ್. ನೋಡು ಮೋತಿ ಬೆಳ್ಳಗೆ ಮುಚ್ಚಾಕತ್ತೈತಿ. ಹೌದು ಇಲ್ಲಿ ನಗಿ ಭಾರಿ ಕ್ಯೂಟ್ ನಗಿ ಬಿಡೋನಿ ಅಂದ. ಏನಿಲ್ಲಪ್ಪ, ಒಂಥರ ಕಾಕ್ರೋಚ್ ನಕ್ಕಂಗ ನಗ್ತದೆ.